ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಅಲ್ಲ, ತಿಂಗಳೇ ಆಗೋಯಿತು ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲ ಅಂತ. ಯಾಕಂದರೆ ಅದಕ್ಕೊಂದು ರೀಸನ್ ಇದೆ. ನಾನು ನಿಮ್ಗೆ ಹೋಗ್ತಾ ತಿಳಿಸ್ತೀನಿ ಏನು ಅಂದ್ಬಿಟ್ಟು. ಬನ್ನಿ, ಇವಾಗ ಸ್ಯಾಟರ್ಡೇ ಆಗಿದೆ. ಸೊ ಮಗಳಿಗೆ ಸ್ಕೂಲ್ಗೆ ಟಿಫನ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಬ್ರೇಕ್ಫಾಸ್ಟು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಬೇಗ ಪ್ರಿಪೇರ್ ಮಾಡ್ಕೊಬಿಡೋಣ. ಮಗಳು ಟೊಮೆಟೊ ಬಾತ್ ಮಾಡಿಕೊಟ್ಬಿಡು ಅಮ್ಮ, ಇವತ್ತು ನನಗೆ ಬೇಕು ಟೊಮೆಟೊ ಬಾತ್ ಬೇಕು ಅಂದು. ಸೊ ಅವಳಿಗೋಸ್ಕರ ಟೊಮೆಟೊ ಬಾತ್ಗೆಲ್ಲನೂ ಕಟ್ ಮಾಡಿಕೊಂಡು ಬೇಗ ಒಗ್ಗರಣೆ ಹಾಕ್ಕೊಟ್ಬಿಟ್ರೆ ಅವಳು ತಿನ್ಕೊಂಡು, ಇವತ್ತು ಸಾಟರ್ಡೆ ಅಲ್ವಾ, ಸೊ ಸ್ವಲ್ಪ ಬೇಗ ಹೋಗ್ತಾಳೆ. ಹಾಕ್ಕೊಟ್ಬಿಟ್ರೆ ಅವಳು ತಿನ್ಬಿಟ್ಟು ಹೋಗ್ತಾಳೆ. ಅವಳಿಗೂ ರೆಡಿ ಮಾಡಿ ಮತ್ತು ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಬೇಕು. ಯಾವಾಗಲೂ ಹಸ್ಬೆಂಡೇ ಸಾಟರ್ಡೆ ಹೊತ್ತು ಪೂಜೆ ಮಾಡೋದು, ಬಟ್ ಅವ್ರಿಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಅವ್ರು ಬೇಗ ಕೆಲ್ಸಕ್ಕೆ ಹೋದರು. ನಾನೇ ಫ್ರೆಶ್ ಅಪ್ ಆಗಿ ಬೇಗ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊತಿದ್ದೀನಿ. ದೇವ್ರಿಗೆಲ್ಲ ಹೂವು ಇಟ್ಟು. ಮತ್ತು ಈ ಫೋಟೋ ರಾಘವೇಂದ್ರ ಸ್ವಾಮಿ ಫೋಟೋ ರೀಸೆಂಟಾಗಿ ತರಿಸಿದ್ದು. ನಮ್ಮ ಅತ್ತೆಯವರು ಮಂತ್ರಾಲಯಕ್ಕೆ ಹೋಗಿದ್ದರು. ಸೊ ಅವ್ರಿಗೆ ಹೇಳಿ ನಾನು ತರಿಸ್ಕೊಂಡೆ, ಚಿಕ್ಕದೇ ಆಗಲಿ ನನಗೆ ಬೇಕು ಅಂತಂದ್ಬಿಟ್ಟು. ಈ ಇತ್ತೀಚೆಗೆ ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತಾ ಇದ್ದೀನಿ ನಾನು. ನನಗೆ ತುಂಬ ಒಳ್ಳೆಯದು ಆಗಿದೆ. ಸೊ ಅದಕ್ಕೆ ತುಪ್ಪದ ದೀಪ, ಗುರುವಾರ ಹೊತ್ತು ತುಪ್ಪದ ದೀಪ ಹಚ್ಚಿ ಮನಸ್ಸಲ್ಲಿ ನಾವು ಏನೇ ಸಂಕಲ್ಪ ಮಾಡಿಕೊಂಡ್ರು ಅದು ನೆರವೇರುತ್ತೆ. ಇದು ಬಂದು ಸಂಡೇ ವ್ಲಾಗು. ಇದ್ರ ಜೊತೆನೇ ಅಪ್ಲೋಡ್ ಮಾಡ್ತಿದ್ದೀನಿ. ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ಧನಿಯಾ ತಂದಿದ್ರು ಹಸ್ಬೆಂಡು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಧನಿಯಾ ಪುಡಿ ಹಾಕ್ಸ್ಕೊಂಬರ್ಬೇಕಾಗಿತ್ತು. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಧನಿಯಾ ಪುಡಿ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ಅದೇ ಸಪ್ರೇಟ್ ಕ್ಲಿಪ್ ಮಾಡಿ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಹಂಗೆ ಸ್ವಲ್ಪ ಹೇರ್ ಮಸಾಜ್ ಕೊಟ್ಕೊಂಡು ಆಯಿಲಲ್ಲಿ ಮತ್ತು ಧನಿಯಾ ಉರಿಯೋದಕ್ಕೆ ಹೋದೆ. ಹಸ್ಬೆಂಡ್ಗೆಲ್ಲ ಮಾಡಿಕೊಟ್ಬಿಟ್ಟು ನಾನು ಮಿಷಿನ್ಗೆ ಹಾಕ್ಸ್ಕೊಂಬಂದ್ರಿ ಅಂತ ಹೇಳ್ಬಿಟ್ಟು. ಮತ್ತು ಇವತ್ತು ಸಂಡೇ ಎಲ್ಲ, ಸೊ ಚಿಕನ್ ತಂದಿದ್ರು. ಪೆಪ್ಪರ್ ಫ್ರೈ ಹಸ್ಬೆಂಡ್ ಸ್ಪೆಷಲ್. ಅದನ್ನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಒಂದು ಬೇರೆ ವೀಡಿಯೋದಲ್ಲಿ. ಮತ್ತು ಚಿಕನ್ದು ಬಸ್ಸಾರು ಮಾಡಿದ್ವಿ. ರೈಸು, ಸಾಂಬಾರು, ದೋಸೆ ಇಟ್ಟಿತ್ತು. ಸೊ ಅದಕ್ಕೋಸ್ಕರ ಬಸ್ಸಾರು ಮಾಡಿದೆ. ನನ್ನ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ದೋಸೆ ಬಸ್ಸಾರು ಜೊತೆಗೆ ತಿನ್ನೋದಕ್ಕೆ ಚಿಕನ್ ಸಾಂಬಾರ್ದು. ಮಗನ ಸಪ್ರೇಟ್ ಸಾಂಬಾರು ಮಾಡ್ತೀವಿ, ಖಾರ ಇಲ್ದಿರೋ ಅವ್ರಿಗೂ ಸಪ್ರೇಟು, ಮಕ್ಕಳಿಗೆಲ್ಲನೂ, ನಮಗೆ ಸಪ್ರೇಟು. ನನ್ನ ಮಗಳು ತಿಂತಾಳೆ, ಬಟ್ ನನ್ನ ಮಗ ಖಾರ ತಿನ್ನೋದಿಲ್ಲ. ಅದಕ್ಕೆ ಅವ್ನು ಸಪ್ರೇಟ್ ಮಾಡಿಕೊಟ್ಬಿಟ್ಟು ನಾವೆಲ್ಲ ಊಟ ಮಾಡಿ ಅಮ್ಮನ ಮನೆ ಕಡೆ ಹೋಗಿದ್ವಿ. ಅಮ್ಮ ಹಾಸ್ಪಿಟಲಲ್ಲಿ ಇದ್ದರು ಅಲ್ಲ, ಸೊ ಅದಕ್ಕೆ ತೆಂಗಿನ ಮಾತಾಡ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಯ್ ಫ್ರೆಂಡ್ಸ್, ನಾನು ಇಷ್ಟು ತಿಂಗಳು ಏನಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ರೀಸನ್ ಹೇಳ್ತೀನಿ ಅಂತಂದಿದ್ದೆಲ್ಲ. ಸೊ ಅದು ಏನಕ್ಕೆ ಅಂದರೆ, ನನ್ನ ಮಗ ಹುಡ್ದಾಗಿಂದ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಹಾರ್ಟಲ್ಲಿ ಹೋಲಿತ್ತು. ಸೊ ಡಾಕ್ಟರ್ಸ್ ನೋಡೋಣ, ಬೆಳೀತಾ ಕ್ಲೋಸ್ ಆಗುತ್ತೆ ಸ್ವಲ್ಪ ಮಕ್ಕಳಿಗೆ ಅಂತ ಹೇಳಿದರು. ಸೊ ಬಟ್ ಇವ್ನಿಗೆ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಿತ್ತು. ಸೊ ಮೊನ್ನೆ ನಾನು ಚೆಕ್ ಮಾಡಿಸ್ತಾ ಬರ್ತಿದ್ದೆ, 6 ಮಂತ್ಸ್ಗೆ ಒಂದ್ಸಲ ಎಕೋ ಮಾಡಿಸ್ಕೊಂಡು ಬರ್ತಿದ್ದೆ. ಇವಾಗ ಅವನಿಗೆ 4 ವರ್ಷ 7 ತಿಂಗಳೇನು. ಇಷ್ಟರಲ್ಲಿ 5 ವರ್ಷದ ಒಳಗಡೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದರು. ಸೊ ಇವಾಗ ಅವ್ನಿಗೆ ಆಪ್ರೇಷನ್ ಆಗಿದೆ. ಅದಕ್ಕೋಸ್ಕರ ಅವನಿಗೋಸ್ಕರ ಟೈಮ್ ಕೊಟ್ಟು ನಾನು ಯೂಟ್ಯೂಬ್ ವೀಡಿಯೋಸ್ ಏನು ಮಾಡ್ತೀರಾ ಅವನಿಗೆ ಅಂತಲೇ ಟೈಮ್ ಕೊಟ್ಟು 3 ತಿಂಗಳಾಯ್ತು. ಇವತ್ತು ಚೆಕಪ್ಗೆ ಹೋಗಿ ನಾನು ಅವನಿಗೆ, ಸೊ ಏನೂ ಪ್ರಾಬ್ಲಮ್ ಇಲ್ಲ, ಇನ್ನು ವರ್ಷಕ್ಕೆ ಮತ್ತೆ ಚೆಕಪ್ಗೆ ಬನ್ನಿ ಅಂತ ಹೇಳಿದ್ರು. ಎಲ್ಲ ನಾರ್ಮಲ್ ಇದೆ, ಹಾರ್ಟ್ ಬೀಟಿಂದ ಹಿಡಿದು ಎಲ್ಲನೂ ಚೆನ್ನಾಗಿದೆ ಅಂತಂದ್ಬಿಟ್ಟು ಹೇಳಿದ್ರು. ಸೊ ಇವಾಗ ಮಗು ತುಂಬ ಆರಾಮಾಗಿದ್ದಾನೆ, ಏನು ತೊಂದರೆನೇ ಇಲ್ಲ. ಎಷ್ಟು ಹತ್ತಿದ್ದೀವಿ ಅಂದರೆ ನಾನು ನಮ್ಮ ಹಸ್ಬೆಂಡು ಬೆಳಗಿನ ಜಾವ 6 ಗಂಟೆಗೆ ಕರ್ಕೊಂಡೋದ್ರು ಅವನಿಗೆ ಆಪ್ರೇಷನ್ಗೆ. ಜಸ್ಟ್ ನಾನು ಕೂರಿಸ್ಕೊಂಡಿದ್ದೀನಿ ನನ್ನ ತೊಡೆ ಮೇಲೆ. ಬಂದು ಡಾಕ್ಟರ್ ಬಂದಿದ್ದೆ, ಒಂದು ಇಂಜೆಕ್ಷನ್ ಕೊಟ್ಟರು, ಮತ್ತೆ ಬರೋದು. ಕೊಟ್ಟಿದ ತಕ್ಷಣ ಮಗು ಹೆಂಗಾಯ್ತು ಅಂದರೆ ಹಿಂಗೆ ಬಿದ್ದೋದ. ಎಷ್ಟು ಹತ್ಬಿಟ್ಟಿದ್ದೀನಿ ಅಂದರೆ, ಈ ಕ್ಷಣ ಮಗ ನೋಡ್ಕೊಂಡು ಕಣ್ಬಿಟ್ಕೊಂಡು ನಾನು ನೋಡ್ತಿದ್ದ ಮಗ ಜಸ್ಟ್ ಒಂದು ಇಂಜೆಕ್ಷನಿಂದ ಸೆಕೆಂಡಲ್ಲಿ ಪ್ರಜ್ಞೆ ತಪ್ತಾನೆ ಅಂತಂದರೆ ಒಂದು ತಾಯಿಗೆ ಎಷ್ಟು ನೋವಾಗ್ಬೋದು. ಅವ್ನಿಗೆ ಆಪ್ರೇಷನ್ ಒಂದು 5 hours ಆಯಿತು ಅವ್ನು ಕರ್ಕೊಂಡೋಗಿ. ಆಪ್ರೇಷನ್ ಆಗಿ ಆಚೆ ತರೋ ತನಕ ನನ್ನ ಜೀವ ಹೆಂಗಿತ್ತು, ಸತ್ತು ಹುಟ್ಟಿದ್ದೀನಿ ಆವತ್ತು ನಾನು. ನನ್ನ ಮಗನೂ ಹುಟ್ಟಿದ್ದಾನೆ ನಿಜ. ಇವತ್ತು ನನ್ನ ಮಗ ಚೆನ್ನಾಗಿದ್ದಾನೆ, ಆರಾಮಾಗಿದ್ದಾನೆ, ಫುಲ್ಲು ಆ್ಯಕ್ಟಿವ್. ಅಂದರೆ ಆಪ್ರೇಷನ್ ಆದಮೇಲೆ ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಜಸ್ಟ್ 1 ವೀಕ್ ಅಷ್ಟೇ ಅವ್ನು ಬೆಡ್ ರೆಸ್ಟ್ ತಗೊಂಡಿದ್ದು. ಆಮೇಲೆ ಅವನು ಆ್ಯಕ್ಟಿವ್. ನನ್ನ ಕೈಲಿ ಇವಾಗೂ ಹಿಡಿಯೋಕ್ಕಾಗ್ತಿಲ್ಲ, ಅಷ್ಟು
ತೀಟೆ. ಅವನು ಅಷ್ಟು ಬೆಡ್ ರೆಸ್ಟಲ್ಲಿ ಇರಬೇಕು ಅಂದರೂ ಅವನು ಇದ್ದಿಲ್ಲ. ನಾನು ಏನಾಗುತ್ತೋ ಮತ್ತೆ ಚೆಕಪ್ಗೆ ಹೋದಾಗ ಏನು ತೊಂದರೆ ಆಗಿರುತ್ತೋ, ಅವನು ಆಡೋದು ಹೇಳೋದು ಬೀಳೋದು ಇಷ್ಟೆಲ್ಲ ಮಾಡ್ತಾನಲ್ಲ, ಅಷ್ಟು ಭಯಪಟ್ಟಿದೆ. ಬಟ್ ಏನೂ ತೊಂದರೆ ಇಲ್ಲ. ದೇವರು ನನ್ನ ನಂಬಿದ ದೇವರು, ಯಾವ ದೇವರು ಕೈ ಬಿಟ್ಟಿಲ್ಲ. ಎಲ್ಲರೂ ಕಾಪಾಡಿದ್ರು. ನನ್ನ ಮಗ ಇವಾಗ ಆರಾಮಾಗಿ ತೀಟೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಹಾಯ್ ಚುಪ್ಪು, ಹಾಯ್ ಹಾಯ್ ಚುಪ್ಪು, ಚಿನ್ನು ಹಾಯ್. ಆ್ಯಕ್ಚುಲಿ ಹಂಗಾಗಿದ್ದು ಓಪನ್ ಆಟು. ಯಾವುದೇ ತಂದೆ ತಾಯಿಗೆ ಈ ಕಷ್ಟ ಬೇಡ ಮಕ್ಕಳು ನೋಡೋದು. ಅಷ್ಟು ಅವ್ನಿಗೆ ಆಪ್ರೇಷನ್ ಆದಮೇಲೆ ನೋವಿಗೆ ಎಷ್ಟು ಹತ್ತಿದ್ದಾನೋ ಅವನು ಆಪ್ರೇಷನ್ ಆದಮೇಲೆ. ಬಟ್ ನಿಜ ಹೇಳಬೇಕು ಅಂದರೆ ಡಾಕ್ಟರ್ಸ್ಗೆ, ಹಾಸ್ಪಿಟಲ್ಗೆ, ಟೀಮ್ಗೆ ನಡೆಸ್ತಿದ್ದಾರಲ್ಲ ಅವರು ಟ್ರಸ್ಟಿನ್, ನಿಜ ಹೇಳಬೇಕು ಅಂದರೆ ದೇವ್ರೆ, ಅವರು ಎಷ್ಟೋ ಜನಕ್ಕೆ ಮತ್ತೆ ಮರು ಜನ್ಮ ಅಂತಾರಲ್ಲ ಅದು ಕೊಟ್ಟಿದ್ದಾರೆ. ನನ್ನ ಮಕ್ಕಳನ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೊತೀವೋ ಇಲ್ಲೋ ಗೊತ್ತಿಲ್ಲ. ಒಂದೊಂದು ICU MICU ಇದ್ದಿದ್ದ ಮಕ್ಕಳಿಗೆ ಒಂದೊಂದು ಮಗು ಒಂದೊಂದು ಬೆಡ್ಗೂ ಒಂದೊಂದು ಬ್ರದರ್ ಇಲ್ಲ ಒಂದೊಂದು ಸಿಸ್ಟರ್ ಇರ್ತಿದ್ರು. ಆ ಮಗು ಪ್ರತಿಯೊಂದು ಒಂದೊಂದು ಸೆಕೆಂಡ್ಗೂ ಏನೇನಾಗುತ್ತೆ ಅಂತಂದ್ಬಿಟ್ಟು ಅವ್ರು ಫುಲ್ಲು ಅವರೇ ನೋಡ್ತಿದ್ದಿದ್ದು. ನಮ್ಮ ಮಗುಗೆ ಆ ನೀರು ಕೂಡ ಬರಬೇಕು, ನಾವು ನೋಡ್ಕೊಳ್ತೀವಿ. ಪ್ರತಿಯೊಂದು ನೀರಿಂದ ಹಿಡಿದು ಡೈಪರ್ ಚೇಂಜ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ನಾವು ಬೇರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ರು ಅಷ್ಟೇ, ಬೇರೆ ಕಡೆ ಎಲ್ಲೇ ಮಾಡಿಸಿದ್ರು ಇಷ್ಟು ಅನುಕೂಲವಾಗಿ, ಇಷ್ಟು ಚೆನ್ನಾಗಿ, ಇಷ್ಟು ಕಾಮಾಗಿ ನಾವೆಲ್ಲೂ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಗೆ ಅಷ್ಟು ಅಮೌಂಟ್ ನಾವು ಅಡ್ಜಸ್ಟ್ ಮಾಡ್ಕೊತಿದ್ವಿಲ್ಲ ಆ ಸೆಕೆಂಡಲ್ಲಿ, ಗೊತ್ತಿಲ್ಲ. ಬಟ್ ದೇವ್ರಂಗೆ ನನಗೆ ಆ ಹಾಸ್ಪಿಟಲ್, ಅದು ಯಾವ್ದು ಹಾಸ್ಪಿಟಲು ಏನು ಅಂತಂದ್ಬಿಟ್ಟು ನಾನು ಡೀಟೇಲಾಗಿ ನಿಮ್ಗೆ ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇಷ್ಟೇ ರೀಸನ್ನು. ಅವನಿಗೋಸ್ಕರನೇ ನಾನು ಟೈಮ್ ಕೊಟ್ಟು ಕೆಲಸನೂ ಬಿಟ್ಟು ಯಾವ ವರ್ಕಿಗೂ ಹೋಗ್ತಿಲ್ಲ, ಎಲ್ಲ ಬಿಟ್ಟು ಅವನಿಗೋಸ್ಕರ ಟೈಮ್ ಕೊಟ್ಟು ಇವಾಗ ಆರಾಮಾಗಿದ್ದಾನೆ ಅಂತೆಲ್ಲ ತಿಳ್ಕೊಂಡು, ಸೊ ನೆಕ್ಸ್ಟ್ ನಾನು ಕೆಲಸಕ್ಕೂ ಟ್ರೈ ಮಾಡ್ತಾಯಿದ್ದೀನಿ. ಬೇರೆ ಕಡೆ ಜಾಬ್ಗೂ ಅಪ್ಲೈ ಮಾಡೋದಕ್ಕೆ ಎಲ್ಲ ಅಪ್ಲೈ ಮಾಡಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು, ಇದಕ್ಕೋಸ್ಕರ ಇಷ್ಟೇ, ಇನ್ನೇನೂ ಇಲ್ಲ. ವಿಡಿಯೋ ಮಾಡ್ತಿರೋ ಕಾರಣ ನನ್ನ ಮಗನಿಗೋಸ್ಕರ, ಅವನಿಗೋಸ್ಕರ ಟೈಮ್ ಕೊಟ್ಟೆ. ಆರಾಮಾಗಿದ್ದಾನೆ ಇವಾಗ, ಏನೂ ತೊಂದರೆ ಇಲ್ಲ. ಅವ್ನು ಹೆಂಗನ ಇರ್ಬೋದು, ಅವ್ನ ಲೈಫ್ ಇವಾಗ ಅವನ ಕೈಯಲ್ಲೇ ಇದೆ, ಇನ್ನೇನೂ ಇಲ್ಲ. ದೇವರೊಂದು ನನ್ನ ಮಗನ ನನ್ನ ನಂಬಿದ ದೇವರು, ಆ ದೇವರು ಮತ್ತು ಹಾಸ್ಪಿಟಲ್ ಅವ್ರು ಇಷ್ಟೇ ನಾನು ಆವಾಗ ನಂಬಿದ್ದು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಮಕ್ಕಳಿಗಾಯ್ತು ಆಪ್ರೇಷನು, ಅಷ್ಟು ಜನ ಮಕ್ಕಳಿಗೂ ಏನೂ ಆಗ್ದಿರ ಚೆನ್ನಾಗಿ ಆಚೆ ಬಂದರು. ಸೊ ಇಷ್ಟೇ, ಇದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ಅದು ಹಾಸ್ಪಿಟಲ್ಗೋಸ್ಕರ. ಬಟ್ ಅದು ಯಾವ ಹಾಸ್ಪಿಟಲು, ನಾನು ಎಲ್ಲಿ ತೋರಿಸ್ದೆ, ಅದು ಏನಾಯಿತು, ಯಾವ ಥರ ಆಯಿತು ಎಲ್ಲ ಡೀಟೇಲಾಗಿ ಒಂದು ವಿಡಿಯೋ ಮಾಡಾಕ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.